ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಪಾಲಿಕೆ ಎಲ್ಲಿದೆ, ಯಾವ ಜಾಗದಲ್ಲಿ, ಯಾವ ಭೂಮಿಯಲ್ಲಿ? ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು ಪಾಲಿಕೆ. ನೀವು ನಿಮಗೆ ಅವಕಾಶ ಕೊಟ್ಟಿದ್ದೀನಿ, ಒಂದೇ ಒಂದು ವಾರ, ಇವತ್ತಿಂದ ಒಂದು ವಾರ. ಎಷ್ಟು ತಾರೀಕು ಆಗುತ್ತೆ ಒಂದು ವಾರಕ್ಕೆ? ವಾರ ಇವತ್ತಿಂದ ಜೂನ್ 2ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದೀವಿ. 2ನೇ ತಾರೀಕಿನೊಳಗಾಗಿ ಅವರು ನಾಮಫಲಕ ಹೊರಗಾಕಿ ಒಳಗೆ ನಿರ್ಣಯ ಮಾಡಬೇಕು. ಇದು ಅವರೇನು ಅವ್ರು ಮಾಡದೇ ಇದ್ರೂ ಇದು ಕರ್ನಾಟಕ, ಅವ್ರ ಅಪ್ಪಂದಲ್ಲ, ಕರ್ನಾಟಕ ಇದು, ಅವಿಚಾರ ಬೇರೆ. ಆದರೆ ಅವರು ಯಾವ ಪಾರ್ಟಿಯವರಾಗಿರಲಿ ಗಂಭೀರವಾಗಿ ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ, ಇದು ಕರ್ನಾಟಕದ ಅವಿಭಾಜ್ಯ ಅಂಗ, ಮಹಾಜನ್ ವರದಿ ಜಾರಿ ಆಗಲೇಬೇಕು. ಇದು ಹೇಳಬೇಕು, ಒಪ್ಪಿಗೆ ನಿರ್ಣಯ ಮಾಡಬೇಕು. ಮಾಡಲಿಲ್ಲ ಕ್ರಾಂತಿ ಆಗುತ್ತೆ. ಬೆಳಗಾವಿಯಲ್ಲಿ ಕಂದರಿಯದತ್ತ ಕ್ರಾಂತಿ ಆಗುತ್ತೆ. ನಾವು 4ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಬರಬೇಕು. ಇದರಲ್ಲಿ ಎಲ್ಲರೂ ದಯಮಾಡಿ ಏನೇ ಆದರೂ ಬರಬೇಕು. ಮತ್ತು ರೈತ ಸಂಘದವ್ರು ತಾವು ಬಂದಿದ್ದೀರಿ, ನೀವು ಸಾವಿರಾರು ಜನ ಸೇರಬೇಕು, ಹೋರಾಟಕ್ಕೆ ನಿಲ್ಲಬೇಕು. ಮಂಗಳವಾರ ಗಡುವು ಕೊಟ್ಟಿದ್ದೇವೆ, ಗಡುವು. ನಾವು 4ನೇ ತಾರೀಕು ತೀರ್ಮಾನ ತಗೊಳ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕಕ್ಕೆ, ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕ ಬಂದ್ ಕೊಡ್ತೀವಿ. ನಿಮ್ಗೆ ಹೇಳೋದಾದರೆ ಬೆಳಗಾವಿಯಿಂದಲೇ ಕ್ರಾಂತಿ, ಬೆಳಗಾವಿಯಿಂದಲೇ ಕ್ರಾಂತಿ, ಅಖಂಡ ಕರ್ನಾಟಕ ಬಂದ್. ಇಡೀ ರಾಜ್ಯ ಎಲ್ಲ ಕಡೆ ಒಂದೇ ಕೂಗು, ಒಂದೇ ಬೆಳಗಾವಿ ಅವಿಭಾಜ್ಯ ಅಂಗ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ. ಇದಕ್ಕಾಗಿ ನಾವು 4ನೇ ತಾರೀಕು ಎಲ್ಲ ಕನ್ನಡ ಪರ ಸಂಘಟನೆಗಳ ಸುದ್ದಿ ಕೊಡಬೇಕು. ಲಿಂಗರಾಜ್ ಮೈದಾನದಲ್ಲಿ ಸುಮಾರು ಆ ಕಾಲದಲ್ಲಿ 67ರ ದಶಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 10,000 ಜನ ಆವತ್ತಿದ್ರು ಲಿಂಗರಾಜ ಕಾಲ ಮೈದಾನದಲ್ಲಿ ಭಾಷಣ ಮಾಡಿ. ನಾನು ಕರ್ಕೊಂಬಂದಿದ್ದವ್ರು ಯಾರು ಅಂದರೆ ಸಿದ್ದನಗೌಡ ಪಾಟೀಲರು, ಜೋಶಿ, ತೋಪಣ್ಣ, ಈ 3 ಜನ ಭಾರಿ ಆ ಕಾಲದಲ್ಲಿ ಅವರು ದೊಡ್ಡ ಅದ್ಭುತವಾದ ಶಕ್ತಿ. ಬೆಳಗಾವಿಗೆ ಅವರ ಅಪಾರವಾದ ಶಕ್ತಿ. ಅವ್ರ ಸ್ಮಾರಕ ಆಗಬೇಕಿಲ್ಲಿ, ಇಲ್ಲಿನ ಎಲ್ಲಾದರೂ ಆಗಲಿ ಆ ಜನ ಮಾಡಿದಂಥ ಕೆಲಸ ಇವತ್ತು ಅವ್ರನ್ನ ಕಣ್ಣು ಮುಂದೆ ನೋಡಿದ ಖುಷಿಯಾಗುತ್ತೆ. ಆವತ್ತೇನಾಯಿತು ಅಂತಂದ್ರೆ ಒಂದೇ ಒಂದು ಮಾತು ನನ್ನ ಭಾಷಣದಲ್ಲಿ, ಇದು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅವತ್ತು ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಬಿಟ್ಟು ಯಾವ ಭಾಷೆ ಇರಕೂಡದು ಅಂತ ಸುಮಾರು ಸಂಜೆ
7:15 ಗಂಟೆಗೆ ನಾನು ಹೇಳಿದೆ. 8:15 ಗಂಟೆಗೆ ಬೀದಿಯಲ್ಲಿ ನುಗ್ಗಿ ಎಲ್ಲ ನಾಮಫಲಕ ಕಿತ್ತಾಕಿದ್ರು. ನಾವು ಇಳ್ಕೊಂಡಿದ್ದು ಹೋಟ್ಲ್ ಬಂದು ಕಲ್ಲೊಡೆದ್ರು. ಅದು ನಾವು ತಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದು. ಅದಾದಮೇಲೆ ಸಿದ್ದಣ್ಣಗೌಡ ಬಂದು, ಸರ್ ಇಲ್ಲಿಂದ ಹುಬ್ಳಿ ಹೊಟ್ಟೋಗೋಣ ಅಂತೇಳಿ. ಆ ಕಾಲದಿಂದಲೂ ನನಗೆ ಬೆಳಗಾವಿ ಬಗ್ಗೆ ಭಾಳ ಪ್ರೀತಿ. ಅದೊಂದೇ ಅಲ್ಲ, ಬೆಳಗಾವಿ ಮಾಧ್ಯಮದವರು ಅಂದಿನಿಂದ ಇಂದಿನವರೆಗೆ ಬೆಳಗಾವಿ ನಮ್ಮ ಆತ್ಮ ಅಂಥೇಳಿ ಪ್ರೀತಿಯಿಂದ ಅಭಿಮಾನದಿಂದ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳಲ್ಲೂ ಬಹುತೇಕ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ, ಕೆಟ್ಟ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇಷ್ಟೆಲ್ಲ ಬೆಳಗಾವಿ ಈ ಪರಿಸ್ಥಿತಿ ಬರಬೇಕಾದ್ರೆ ನಮ್ಮ ಅತ್ಯಂತ ನೀಚ ರಾಜಕಾರಣಿಗಳು, ಅವ್ರು ಯಾವ ಪಾರ್ಟಿಯವರಾಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಜನತಾ ಆಗಿರಲಿ, BJP, ಅವರು ಬೇಕಾಗಿರೋದು ಅಧಿಕಾರದ ದಾಹ. ಇಲ್ಲಿ ಕನ್ನಡ ಉಳಿದಿದ್ದರೆ, ಕನ್ನಡ ಬೆಳೆದಿದ್ದರೆ ನಮ್ಮ ಹೋರಾಟಗಾರರಿಂದ, ಚಳುವಳಿಗಾರರಿಂದ, ಕನ್ನಡ ಚಳುವಳಿಗಾರರಿಂದ ಸುಮಾರು ಇವತ್ತು ಭಾಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ವಿ. ಸುಮಾರು 29ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ತಾವೇನು ಸೇರಿದ್ದೀರಿ. ನಿಜಕ್ಕೂ ಇದು ಮುಂದಿನ ಸೂಚನೆ. ಬೆಳಗಾವಿಯಿಂದ ಒಂದು ಹೊಸ ಕ್ರಾಂತಿ ಆರಂಭ ಆಗುತ್ತೆ. ಹೊಸ ಕ್ರಾಂತಿಗೆ ಇದೊಂದು ದಿಕ್ಕು, ಹೊಸ ಕ್ರಾಂತಿ ಕಹಳೆ. ಇವತ್ತು ಹೇಳ್ತಾ ಇದ್ದೀರಿ, ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಆಗ ನಿಮ್ಮ ಕತೆ ನೋಡಿ ನಾನು ನಿನ್ನೆ ಕೂತ್ಕೊಂಡು ತಮಗೆ ಇದೊಂದು ಕನಸು ಅದರ ಮನಸ್ಸಿನಲ್ಲಿ ಹೇಳ್ತಾ ಇದ್ದೆ. ಬರುವಾಗ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಪ್ರತಿ ಕನ್ನಡ ಪರ ಸಂಘಟನೆಗಳಿಗೆ ಈ ವಿಧಾನಸೌಧದಲ್ಲಿ ಅದ್ಭುತವಾದಂಥ ಒಂದೊಂದು ಕೊಠಡಿ ಕೊಡಬೇಕು. ಅದರ ಮುಂದೆ ಅವರ ಹೆಸರು ಹಾಕಬೇಕು. ಅದೊಂದೇ ಅಲ್ಲ, ಆ ಕನ್ನಡ ಪರ ಸಂಘಟನೆಗಳಿಗೆ ವರ್ಷಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಅನುದಾನ ಅವರು ಓಡಾಡಿ ಖರ್ಚು ಮಾಡೋದಕ್ಕೆ ನಾನು ಯೋಚನೆ ಮಾಡೋದು. ಗೋವಿಂದು ಇವತ್ತು ವರ್ಷಕ್ಕೆ 1 ಕೋಟಿ ರೂಪಾಯಿ ಓಡಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಇದಕ್ಕೆ ವರ್ಷಕ್ಕೆ 1 ಕೋಟಿ. ಪ್ರೆಸ್ ಕ್ಲಬ್ಗೆ 5 ಕೋಟಿ ಒಂದು ವರ್ಷಕ್ಕೆ. ಪ್ರೆಸ್ ಕ್ಲಬ್ಗೆ ಬೆಳವಣಿಗೆ, ಈ ನಾಡನ್ನು ಬೆಳೆಸ್ತಕ್ಕಂಥ ಪರಿಸ್ಥಿತಿ ಇವ್ರಿಗೆ ಇದು ಯಾವಾಗ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಮುಖ್ಯಮಂತ್ರಿ ಆದರೆ ಆಗುತ್ತೆ. ಅದಕ್ಕೆ ನಾನೀಗ ಹೇಳ್ತೀನಿ, ನಿಜ ನಾನು ಮುಂದೆ ನಾನೇ ಮುಖ್ಯಮಂತ್ರಿ ಆಗೋದು. ಅವಿಚಾರ ಬೇರೆ ನೋಡಿ. ಇವರೆಲ್ಲ ಮಂತ್ರಿಗಳು, ಇವ್ರನ್ನೂ ನಮ್ಮ ಜೊತೆ ಸೇರ್ಕೊಂಡು ಇವ್ರಿಗೂ ಮಂತ್ರಿ, ಗೋವಿಂದ್ರು ಮಂತ್ರಿ, ನಮ್ಮ ದೇವ್ ಮಂತ್ರಿ ಮತ್ತು ರೈತ ಮುಖಂಡರುಗಳೆಲ್ಲ ಬಂದಿದ್ದಾರೆ ಹುಬ್ಬಳ್ಳಿ ಧಾರವಾಡ. ಅವ್ರು ಯಾರಿಗೆ ಹೇಳ್ತಾರೆ ಇವ್ರಿಗಂತೂ ಕೊಡ್ತೀವಿ, ಯಾಕೆಂದರೆ ಇದೊಂದು ಆದರ್ಶ ಆಗಿರ್ತಾರೆ. ಯಾಕಿತ್ತು ಪತ್ರಿಕಾ ಮಿತ್ರರ ಪರವಾಗಿ, ಅದರಲ್ಲೂ ಬೆಳಗಾವಿಯರ ಪರವಾಗಿ ಕ್ಯಾಬಿನೆಟ್ ಕೊಡ್ತೀವಿ, ದಯಮಾಡಿ ಕೊಡ್ತೀವಿ. ನನ್ನ ಮುಖ್ಯಮಂತ್ರಿ ಆಗ್ತೇನೆ.